ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ವಿಡಿಯೋ ಪ್ರಾತ್ಯಕ್ಷಿಕೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪ್ರಾತ್ಯಕ್ಷಿಕೆಯಲ್ಲಿ ಕಾವೇರಿ 2 ತಂತ್ರಾಂಶದಲ್ಲಿ ಕನ್ನಡ ಭಾಷೆಯ ಬಳಕೆಯ ಕುರಿತು ತಿಳಿದುಕೊಳ್ಳೋಣ. ಕಾವೇರಿ 2 ತಂತ್ರಾಂಶ ಸೇರಿದಂತೆ ಯಾವುದೇ ವೆಬ್ ಅಪ್ಲಿಕೇಶನ್ಗಳಲ್ಲಿ ಕನ್ನಡ ಭಾಷೆಯನ್ನು ಬಳಕೆ ಮಾಡುವಾಗ ಯೂನಿಕೋಡ್ ಫಾಂಟ್ಗಳನ್ನು ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಯೂನಿಕೋಡ್ ಫಾಂಟ್ ಅನ್ನ ನಾವು ಬಳಸ್ಕೋಬೇಕು ಅಂತಂದ್ರೆ ಕನ್ನಡದಲ್ಲಿ ನಾವು ನುಡಿ 6 ಅನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ಅದಕ್ಕಾಗಿ ನಾವು ಕನ್ನಡ ಗಣಕ ಪರಿಷತ್ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಮ ಬಲಭಾಗದಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ವಾ, ನುಡಿ 6.1 ಅಂಶವನ್ನು ಇಲ್ಲಿ ಪಡೆಯಿರಿ ಅಂತ ಇದನ್ನ ಕ್ಲಿಕ್ ಮಾಡ್ಕೋಬೇಕು. ಇದನ್ನ ಕ್ಲಿಕ್ ಮಾಡ್ಕೊಂಡ ನಂತರ ನುಡಿ 6 ಸಾಫ್ಟ್ವೇರ್ ನಮಗೆ ಒಂದ್ ಕಡೆ ಡೌನ್ಲೋಡ್ ಆಗುತ್ತೆ. ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಇದು ಒನ್ ಟೈಮ್ ಪ್ರೊಸೆಸ್. ಇದು ಒಂದ್ಸಾರಿ ನಾವು ನುಡಿ 6 ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ಯಾವುದೇ ವೆಬ್ ಬೇಸ್ಡ್ ಅಪ್ಲಿಕೇಶನ್ ಗಳನ್ನ ಕನ್ನಡದಲ್ಲಿ ನಾವು ಬಳಕೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಈಗ ಇದೇ ನುಡಿ ತಂತ್ರಾಂಶವನ್ನ ಬಳಸಿಕೊಂಡು ನಾವು ಕಾವೇರಿ 2 ತಂತ್ರಾಂಶದಲ್ಲಿ ಕನ್ನಡ ಭಾಷೆಯನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಈಗ ನಾವು ಕಾವೇರಿ 2 ತಂತ್ರಾಂಶಕ್ಕೆ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಮಾಡುವಾಗ ನಾವು ಇಂಗ್ಲಿಷ್ ನಲ್ಲೇ ಫಾಂಟ್ ಗಳನ್ನ ಬಳಸ್ಕೊಂಡು ಲಾಗಿನ್ ಮಾಡ್ಕೋಬೇಕು. ಕಾವೇರಿ ತಂತ್ರಾಂಶಕ್ಕೆ ಲಾಗಿನ್ ಆಗ್ತಿದ್ದಂಗೆನೆ ನಾವು ಇಲ್ಲಿ ಕಾಣಿಸ್ತಿದೆಯಲ್ಲ, ಭಾಷೆಯನ್ನ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ಚೇಂಜ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಅಪ್ಲಿಕೇಶನ್ ಪ್ರಮುಖ ಅಂಶಗಳು ಏನಿದೆ ಅವೆಲ್ಲವೂ ನಿಮಗೆ ಕನ್ನಡದಲ್ಲಿ ಕಾಣಿಸುತ್ತವೆ. ಕಾವೇರಿ ತಂತ್ರಾಂಶದಲ್ಲಿ ದಸ್ತಾವೇಜುಗಳ ನೋಂದಣಿ ಪೂರ್ವ ಮಾಹಿತಿ ನಮೂದಿಸುವುದು ಅಥವಾ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಕನ್ನಡ ಭಾಷೆಯನ್ನ ಬಳಕೆ ಮಾಡ್ಕೋಬೇಕಾದ್ರೆ ಅಪ್ಲಿಕೇಶನ್ ಅನ್ನ ಮಿನಿಮೈಸ್ ಮಾಡ್ಕೋಬೇಕು. ಅದಾದ್ಮೇಲೆ ನುಡಿ 6.1 ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೋಬೇಕು. ಅದು ಈ ತರ ಓಪನ್ ಆಗುತ್ತೆ. ಇದನ್ನ ಮಿನಿಮೈಸ್ ಮಾಡ್ಕೋಬೇಕು. ನಂತರ ಯಾವೆಲ್ಲ ಫೀಲ್ಡ್ ಗಳಲ್ಲಿ ನಾವು ಮಾಹಿತಿಯನ್ನ ನಮೂದಿಸಬೇಕಲ್ವಾ, ಈ ರೀತಿಯಾಗಿ ಕನ್ನಡದಲ್ಲೇ ಮಾಹಿತಿಯನ್ನ ನಮೂದಿಸಬಹುದಾಗಿದೆ. ಒಂದು ವೇಳೆ ಇದ್ರ ಮಧ್ಯ ನಿಮಗೇನಾದ್ರೂ ಇಂಗ್ಲಿಷ್ ಭಾಷೆ ಬೇಕು ಅಂತ ಆದರೆ ನಿಮ್ಮ ಕೀಬೋರ್ಡ್ ನಲ್ಲಿ ವಿಂಡೋಸ್ ಸ್ಪೇಸ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಕನ್ನಡದಿಂದ ನೀವು ಇಂಗ್ಲಿಷ್ ಅನ್ನ ಬಳಕೆ ಮಾಡಿಕೊಳ್ಳಬಹುದು. ಮತ್ತೆ ನಿಮಗೆ ಕನ್ನಡ ಬೇಕು ಅಂತ ಅನ್ಸಿದ್ರೆ ಮತ್ತೊಂದ್ ಸಾರಿ ವಿಂಡೋಸ್ ಬಟನ್ ಅನ್ನ ಹಿಡಿದು ಸ್ಪೇಸ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಫಾಂಟ್ ಚೇಂಜ್ ಆಗುತ್ತೆ. ಇಂಗ್ಲಿಷ್ ಇಂದ ಕನ್ನಡ ನೀವು ಮಾಡ್ಕೋಬಹುದು. ಇದೇ ರೀತಿಯಾಗಿ ಮತ್ತೆ ಇಂಗ್ಲಿಷ್ ಫಾಂಟ್ ಗಳನ್ನ ನೀವು ಚೇಂಜ್ ಮಾಡಿಕೊಂಡು ಕನ್ನಡ ಭಾಷೆಯನ್ನ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಕಾವೇರಿ 2 ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ 0808262536 ಕರೆ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಮತ್ತೊಂದು ಮಾಹಿತಿಯುಕ್ತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ.